ಕಾರಣ ನಮ್ಮ ಈ ವಸಿಷ್ಠ ಆಸ್ಪತ್ರೆ ಆರೋಗ್ಯದ ಹೆಸರಲ್ಲಿ ವ್ಯಾಪಾರ ನಡೆಸೋ ಜಾಗ ಅಲ್ಲ. ನೀನು ಈ ಆಸ್ಪತ್ರೆ ಮುಖ್ಯಸ್ಥ ಆಗೋಕ್ಕೆ ಮೊದಲು ಇದರ ಆತ್ಮನ ಅರ್ಥ ಮಾಡ್ಕೋಬೇಕು. ಆವಾಗಲೇ ನೀನು ಈ ಪರಂಪರೆನ ಸಮರ್ಥವಾಗಿ ಮುನ್ನಡೆಸೋಕ್ಕೆ ಸಾಧ್ಯ. ನೀವು ಆಸ್ಪತ್ರೆನ ಕಟ್ಟಿ ಬೆಳೆಸಿರೋ ರೀತಿ ನಂಗೆ ಯಾವತ್ತಿದ್ರೂ ಸ್ಫೂರ್ತಿನೇ. ಹೇಳಿ ತಾತ, ನಾನು ಏನು ಮಾಡಬೇಕು? ನಮ್ಮ ಆಸ್ಪತ್ರೆಗೆ ತೆರಿಗೆಗೆ ಬರೋರ ಹತ್ರ ನಾವು ಆಗೋ ವೆಚ್ಚದ 60% ಮಾತ್ರ ತಗೋತೀವಿ. ಮಿಕ್ಕ ಖರ್ಚಿನ 40%ಅನ್ನು ಆಸ್ಪತ್ರೆ ಭರಿಸುತ್ತೆ. ನಾವು ಇದನ್ನು ರಿಯಾಯಿತಿ ಅಂತಾಗಲಿ ರಿಡಕ್ಷನ್ ಅಂತಾಗಲಿ ಅನ್ನಲ್ಲ, ಸೇವೆ ಅಂತೀವಿ. ಒಂದು ಜೀವ ಈ ಭೂಮಿಗೆ ಬರೋ ಸಮಯದಲ್ಲಿ ನಾವು ಸಹಾಯ ಮಾಡ್ತೀವಲ್ಲ, ಇಂಥ ಪುಣ್ಯ ಎಲ್ಲರಿಗೂ ಸಿಗೋದಿಲ್ಲ. ಜನ್ಮ ಜನ್ಮಾಂತರದ ಪುಣ್ಯ ಮಾಡಿದರೆ ಮಾತ್ರ ಇದು ಸಿಗುತ್ತೆ. ಅದು ಅಲ್ಲದೆ ನಾವು ತೀರಾ ಬಡವರಿಗೆ ಉಚಿತವಾಗಿ ಹೆರಿಗೆ ಮಾಡಿಸ್ತೀವಿ ಅಲ್ವಾ? ಹೌದು ತಾತ, ಆದರೆ ಇದನ್ನು ಹೇಗೆ ನಡೆಸ್ಕೊಬಂದ್ರಿ ಅಂತ ನಂಗೆ ಯಾವಾಗಲೂ ಆಶ್ಚರ್ಯ ಆಗುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಈ ಭೂಮಿ ಮೇಲೆ ಇರೋರಿಗೆ ಸಹಾಯ ಮಾಡ್ತಾರೆ, ಆದರೆ ನಾವು ಈ ಜಗತ್ತಿಗೆ ಬರೋ ಮಕ್ಕಳಿಗೆ ಆಸರೆ ಆಗ್ತೀವಿ. ನಮ್ಮ ಆಸ್ಪತ್ರೆಯಲ್ಲಿ ಹುಟ್ಟೋ ಮಗು ಕಣ್ಬಿಡುವಾಗ ಈ ಪ್ರಪಂಚ ಸುರಕ್ಷಿತವಾಗಿದೆ ಅನ್ನೋ ಭರವಸೆ ಅದಕ್ಕಿರಬೇಕು. ಇಂಥ ಕೆಲಸ ಮಾಡುವಾಗ ಅಡೆತಡೆ ಬಂದೇ ಬರುತ್ತೆ. ಅದನ್ನೆಲ್ಲ ಮೆಟ್ಟಿ ನಿಲ್ಲೋ ಧೈರ್ಯ ನಿಮ್ಮಲ್ಲಿರಬೇಕು. ಇಂಥ ಪವಿತ್ರವಾದ ಕೆಲಸ ಮಾಡೋಕ್ಕೆ ನನ್ನ ಆರಿಸ್ಕೊಂಡಿದ್ದೇ ನನ್ನ ಭಾಗ್ಯ. ನೀವು ಹಾಕೊಟ್ಟಿದ್ದ ದಾರಿಲಿ ಒಂದು ಹೆಜ್ಜೆನೂ ಹಿಂದೆ ಇಡಲ್ಲ. ನೀನು ಇದನ್ನು ಮಾಡೇ ಮಾಡ್ತೀಯ ಅನ್ನೋ ನಂಬಿಕೆ ನನಗಿದೆ. ಆದರೆ ಇದನ್ನು ವಿರೋಧಿಸೋ ಜನ ನಮ್ಮ ಮನೆಯಲ್ಲೇ ಇದ್ದಾರೆ ಅಂತ ನಿನಗೆ ಗೊತ್ತಲ್ವಾ? ಈ ವಿರೋಧದ ಮಧ್ಯೆ ಈ ದೀಪ ಆರ್ದ ಹಾಗೆ ನೀನು ಹೇಗೆ ಕಾಪಾಡ್ತೀಯ ಅನ್ನೋ ಆತಂಕ ನನ್ನನ್ನು ಕಾಡುತ್ತೆ. ನಿಮ್ಮ ಆಶೀರ್ವಾದ ಹೊಂದಿದ್ರೆ ನಾನು ಏನು ಬೇಕಾದರೂ ಸಾಧಿಸ್ತೀನಿ ಅನ್ನೋ ಧೈರ್ಯ ನನಗಿದೆ. ನೀವು ಚಿಂತೆ ಮಾಡಿಬಿಡಿ ತಾತ. ಹಾಗಾದರೆ ಈ ಸೇವಾ ಕಾರ್ಯನ ನಮ್ಮ ಆಸ್ಪತ್ರೆ ಯಾವತ್ತೂ ನಿಲ್ಲಿಸಲು ಅನ್ನೋ ಭರವಸೆನ ನನಗೆ ಕೊಡು. ಏನೇ ಆಗಲಿ, ಈ ಸೇವೆ ನಮ್ಮಲ್ಲಿ ನಿರಂತರವಾಗಿ ನಡೆಯುತ್ತೆ. ಅದನ್ನು ನಾನು ನಡೆಸ್ಕೊಂಡು ಹೋಗ್ತೀನಿ. ನೆಮ್ಮದಿ ಆಯಿತು. ಮಹಾಭಾರತದ ಕರ್ಣ ತನ್ನ ದಾನಗುಣದಿಂದ ಪ್ರಸಿದ್ಧಿ ಪಡೆದ. ಈ ಕರ್ಣ ತನ್ನ ಸೇವೆಯಿಂದ ಪ್ರಸಿದ್ಧಿ ಪಡೀಲಿ, ಅದು ಈ ತಾತನ ಹಾರೈಕೆ. ಕರ್ಣ, ಇದೆಲ್ಲ ಹೇಳೋಕ್ಕೊಂದು ಕಾರಣನೂ ಇದೆ. ನನಗೂ ವಯಸ್ಸಾಯಿತು, ಯಾವಾಗ ಅಲ್ಲಿಂದ ಕರೆ ಬರುತ್ತೋ ಗೊತ್ತಿಲ್ಲ. ನಾನು ಇರಲಿ ಇಲ್ಲೇ ಹೋಗಲಿ, ಈ ಸೇವಾ ಕಾರ್ಯ ಮಾತ್ರ ಯಾವತ್ತಿಗೂ ನಿಲ್ಲಬಾರ್ದು. ಹಾಗೆ ನೋಡ್ಕೊಂಡು ಹೋಗ್ಬೇಕು ನೀನು. ಸೇವೆ ಮುಂದುವರಿಯುತ್ತೆ ತಾತ, ನೀವು ಹೀಗೆಲ್ಲ ಮಾತಾಡಬೇಡಿ. ನೀವು ಹಾಕೊಟ್ಟಿದ್ದ ದಾರಿನೇ ನನ್ನ ಗುರಿ. ನಿಮ್ಮ ಹೆಸರು ಉಳಿಸೋದೇ ನನ್ನ ಕರ್ತವ್ಯ. ಈಗ ನೆಮ್ಮದಿ ಆಯಿತು ನೋಡು. ಸರ್, ಕಣ ಸರ್ ಹೇಳಿ ದಿನೇಶ್, ವಾರಕ್ಕೆ ಎಷ್ಟು ತಗೋಬೋದು? ನಿಜ ಹೇಳ್ಬೇಕಂದ್ರೆ ಈ ವಾರದಲ್ಲಿ ₹1 ತೆಗೋದು ಕಷ್ಟ ಸರ್. ವಾಟ್? ಏಕೇನು ಪ್ರಾಬ್ಲಮ್ಮು? ಆಸ್ಪತ್ರೆ ಫೈನಾನ್ಷಿಯಲ್ ಕಂಡೀಷನ್ ಚೆನ್ನಾಗಿಲ್ಲ ಸರ್. ಈಗಿರೋ ಪರಿಸ್ಥಿತಿಲಿ ಸ್ಟಾಫ್ಗೆ ನೆಕ್ಸ್ಟ್ ಮಂತ್ ಸಂಬಳ ಕೊಡೋ ಪರಿಸ್ಥಿತಿನೂ ಇಲ್ಲ ಸರ್. ಹೊರಗಡೆಯಿಂದ ಸಾಲ ತರೋ ಪರಿಸ್ಥಿತಿ ಇದೆ. ಏಕೆ? ನಮ್ಮ ಹಾಸ್ಪಿಟ್ಲ್ ಬರೋ ಡೆಲಿವರಿ ಕೇಸ್ನ ಬಡೂರು ಅನ್ನೋ ಕಾರಣಕ್ಕೆ ಫ್ರೀಯಾಗಿ ಮಾಡ್ತಾಯಿದ್ದೀರಾ. ಇನ್ನು ಉಳಿದಿದ್ದ ಪೇಷಂಟ್ ಹತ್ರ 60% ಮಾತ್ರ ಚಾರ್ಜ್ ಮಾಡ್ತಾಯಿದ್ದೀರಾ. ಅದರಲ್ಲೂ ನಮ್ಮಲ್ಲಿ ಡೆಲಿವರಿ ಕೇಸೇ ಜಾಸ್ತಿ ಇರೋದು. ಹೀಗಾಗಿ ಇನ್ಕಮ್ ಕಮ್ಮಿ, ಖರ್ಚು ಜಾಸ್ತಿ ಸರ್. ಇದೇ ದೊಡ್ಡ ಪ್ರಾಬ್ಲಮ್. ಬೇರೆ ಡಿಪಾರ್ಟ್ಮೆಂಟ್ ಇನ್ಕಮ್ ಹೇಗಿದೆ? ಬೇರೆ ಡಿಪಾರ್ಟ್ಮೆಂಟ್ಗೆ ದುಡ್ಡು ಕೊಟ್ಟು ಬರೋರು ತುಂಬ ಕಡಿಮೆ ಇದ್ದಾರೆ ಸರ್. ಜನರಿಗೆ ನಮ್ಮ ಆಸ್ಪತ್ರೆ ಅಂದರೆ ಫ್ರೀ ಸರ್ವಿಸ್ ಅನ್ನೋದು ತಲೆ ತುಂಬಿದೆ. ಹಣ ಇರೋರು ಅಕ್ಕಪಕ್ಕದ ಆಸ್ಪತ್ರೆಗೆ ಹೋಗ್ತಾರೆ. ಇದನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ ಸರ್. ದಿನೇಶ್, 1 ವೀಕಲ್ಲಿ ಹೇಗಾದರೂ ಮಾಡಿ 25 ಕೋಟಿ ಅರೇಂಜ್ ಮಾಡೋಕ್ಕಾಗಲ್ವಾ? ಸರ್, 25 ಕೋಟಿನಾ? ಇಂಪಾಸಿಬಲ್ ಸರ್. ಅದು ಅರ್ಧದಷ್ಟು ಬ್ಯಾಲೆನ್ಸು ಕೂಡ ಇಲ್ಲ ಸರ್. ಹಾಗಿದ್ರೆ ಏನು ಮಾಡೋದು? ಸ್ಟಾಫ್ ಸ್ಯಾಲ್ರಿಗೂ ಪ್ರಾಬ್ಲಮ್ ಆಗುತ್ತಾ? ಹೌದು ಸರ್. ಈಗಿರೋ ಬ್ಯಾಲೆನ್ಸಲ್ಲಿ ಈ ಮಂತಿನ ಸ್ಯಾಲ್ರಿ ಸ್ಟಾಫ್ಗಳಿಗೆ ಆಗೋ ಈಗೋ ಅರೇಂಜ್ ಮಾಡ್ಬೋದು. ಆದರೆ ಆಚೆಯಿಂದ ಲೋನ್ ತೊಗೊಳ್ಳೋದು ಅನಿವಾರ್ಯ ಆಗ್ಬೋದು ಸರ್. ಆಸ್ಪತ್ರೆ ಇನ್ಕಮ್ ಜಾಸ್ತಿ ಮಾಡೋದಕ್ಕೆ
ನಾವು ಒಂದಷ್ಟು ಪ್ಲಾನ್ ಮಾಡಲೇಬೇಕು ಸರ್. ನಮ್ಮ ಆಸ್ಪತ್ರೆ ನೇಮು ಫೇಮು ಎಲ್ಲ ತುಂಬ ಚೆನ್ನಾಗಿದೆ ಸರ್. ಪೇಷಂಟು ಕೂಡ ತುಂಬಾ ಬರ್ತಾರೆ. ಡೆಲಿವರಿ ಹ್ಯಾಂಡಲ್ ಮಾಡೋದ್ರಲ್ಲಿ ನಾವೇ ನಂಬರ್ 1. ಆದರೆ ಆದಾಯ ಮಾತ್ರ ಏನೂ ಇಲ್ಲ ಸರ್. ಥ್ಯಾಂಕ್ ಯು ದಿನೇಶ್. ಏನು ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ನೀವು ಹೊರಡಿ. ಓಕೆ ಸರ್, ಬರ್ತೀನಿ ಸರ್. ಗಂಡ ಹೆಂಡತಿ ಜೀವನದಲ್ಲಿ ಇದು ಒಂದು ಮುಖ್ಯವಾದ ಹಂತ. ನಿಮ್ಮಿಬ್ಬರಿಗೂ ನಮ್ಮೆಲ್ಲರ ಆಶೀರ್ವಾದನೂ ಇದೆ. 100 ಕಾಲ ಹಾಲು ಜೇನಿನ ಥರ ಸುಖವಾಗಿ ಬಾಳಿ. ಆಲ್ ದ ಬೆಸ್ಟ್ ನಿಧಿ. ಒಲವ ಕಡಲಲ್ಲಿ ಏರಿದೆ ಒಬ್ಬರ, ಹೃದಯದಲ್ಲಿ ನಿನ್ನುಸಿರ ಅಬ್ಬರ, ಪ್ರೇಮದ ಅಲೆಯಲ್ಲಿ ಮುಳುಗಿಸು ಹೀಗೆ, ನಾನಾಗುವೆ ಸಂಜೆ ಸೂರ್ಯನ ಹಾಗೆ. ಎಷ್ಟು ಕಾಯಿಸಿದ್ರಿ, ಎಷ್ಟು ಸತಾಯಿಸಿದ್ರಿ, ಗೋಳು ಇಕ್ಕೊಂಡ್ರಿ ನನ್ನ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ರಿ, ಕೊನೆಗೂ ಬದುಕಕ್ಕೆ ಬಂದ್ರಿ. ಕೃಷ್ಣ, ನಿಂಗೆ ಕೋಟಿ ಕೋಟಿ ನಮಸ್ಕಾರ. ಫೈನಲಿ ಕ್ಷಣ ಬಂದೇ ಬಿಡ್ತು. ಇನ್ನೊಂದು ಹುಡುಗಿ ಅಂತ ಎಷ್ಟೋ ಸಲ ಈ ಪ್ರಪಂಚಕ್ಕೆ ಕೂಗಿ ಹೇಳಬೇಕು ಅಂತ ಅನ್ನಿಸ್ತು. ಆದರೆ ಕೈ ಕಟ್ಟು ಬಾಯಿ ಮುಚ್ಚೋನೋ ಪರಿಸ್ಥಿತಿ. ಈಗ ಹೆಮ್ಮೆಯಿಂದ ಹೇಳ್ಕೊತೀನಿ, ನೀವು ನನ್ನವರು, ನನ್ನವರಿಗೆ, ನನ್ನ ಹೆಂಡತಿ. ತಗೊಳ್ಳಿ. ಬೇಡ, ಮೊದಲು ನೀವು. ನಿಮಗೆ ಗೊತ್ತಿಲ್ವಾ, ಸಿಹಿ ಜಾಸ್ತಿ ಆಗೋದು ಆಗಲೇ ಅಂತ ಎಲ್ಲರೂ ಹೇಳ್ತಾರಪ್ಪ. ಹೌದಾ? ನಿಮಗೆ ಇದಕ್ಕೆಲ್ಲ ಟೈಮ್ ಇದೆಯಾ? ಯಾವ ಸಿನಿಮಾ ನೋಡಿದ್ರಿ? ನಮಗೆ ಬೇಕಾಗಿರೋ ವಿಷಯ ಹೇಗಾದರೂ ಕಲ್ತ್ಕೊಳ್ತೀವಪ್ಪ. ಆ್ಯಕ್ಚುಲಿ ಇದೆಲ್ಲ ಜನರಲ್ ನಾಲೆಜ್.